ಬೆಳಗಾವಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಮಿಯಾವಾಕಿ ಪಾರ್ಕ್ ಯೋಜನೆಗೆ ಚಾಲನೆ ನೀಡಿ ವಿದ್ಯಾರ್ಥಿಗಳಿಗೆ ಶಾಸಕ ಆಸಿಫ್ ಶೇಟ್ ಮಹತ್ವದ ಕಿವಿ ಮಾತು. ಹೌದು ವೀಕ್ಷಕರೇ, ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿರುವ ಮಳೆಯ ಪ್ರಮಾಣ ಹಾಗೂ ಹಸಿರು ಮನೆ ವಲಯದ ಕುಸಿತದ ಬಗ್ಗೆ ಬೆಳಗಾವಿಯ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಶೇಟ್ ತೀವ್ರ ಕಳಕಳಿ ವ್ಯಕ್ತಪಡಿಸಿದ್ದಾರೆ. ಮಹಾನಗರ ಪಾಲಿಕೆ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆಯ ವಿಶೇಷ ಮಿಯಾವಾಕಿ ಉದ್ಯಾನವನ ನಿರ್ಮಾಣ ಕಾರ್ಯಕ್ರಮದಲ್ಲಿ ಯುವ ಪೀಳಿಗೆ ತಮ್ಮ ಭವಿಷ್ಯಕ್ಕಾಗಿ ಇಂದಿನಿಂದಲೇ ಪರಿಸರ ಸಂರಕ್ಷಣೆಗೆ ಕಡ್ಡಾಯವಾಗಿ ಮುಂದಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಿಸಿರುವಂತೆ ಬೆಳಗಾವಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 35ರ ನಂದಿನಿ ಮಾರ್ಗ ಉದ್ಯಾನವನದಲ್ಲಿಂದು ವಿಶ್ವ ಪರಿಸರ ದಿನದ ಅಂಗವಾಗಿ ಮಿಯಾವಾಕಿ ಮಾದರಿಯ ಅರಣ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಸಿ ನೆಟ್ಟು ಮಾತನಾಡಿದ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಶೇಟ್ ಅವರು, ಮೊದಲಿನಂತೆ ಹಸಿರು ಮನೆ ಕಡಿಮೆಯಾದ ಹಿನ್ನೆಲೆ ಬೆಳಗಾವಿಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗುತ್ತಿದೆ. ಯುವ ಪೀಳಿಗೆ ತಮ್ಮ ಭವಿಷ್ಯಕ್ಕಾಗಿ ಉತ್ತಮ ವಾತಾವರಣವನ್ನು ನಿರ್ಮಿಸಿಕೊಳ್ಳಬೇಕು. ಈ ಹಿನ್ನೆಲೆ ತಮ್ಮ ಮನೆ ಖಾಲಿ ಜಾಗೆಗಳಲ್ಲಿ ಓರ್ವ ವಿದ್ಯಾರ್ಥಿ ಒಂದು ಸಸಿಗಳನ್ನು ನೆಟ್ಟರೂ ಪ್ರಕೃತಿ ಸಮತೋಲನಕ್ಕೆ ಪೂರಕವಾಗುತ್ತದೆ. ಉದ್ಯಾನವನಗಳನ್ನು ತಮ್ಮ ಸ್ವಂತ ಮನೆಗಳಂತೆ ಕಾಣಬೇಕು. ಮಹಾನಗರ ಪಾಲಿಕೆ ಇಂದು 1,000 ಸಸಿಗಳನ್ನು ನೆಡುತ್ತಿದ್ದು ಜನರು ಜವಾಬ್ದಾರಿಯಿಂದ ಅದರ ಸಂರಕ್ಷಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು. ನೋಡಿ, ಇದು ನಾವು ನೋಡ್ತಾ ಇದ್ದೇವೆ, ಬೆಳಗಾಂದಲ್ಲೇ ಏಪ್ರಿಲ್ದಿಂದ ಮಳೆ ಸ್ಟಾರ್ಟ್ ಆಯ್ತಂದರೆ ನವೆಂಬರ್ ಡಿಸೆಂಬರ್ ತನಕ ಇರ್ತಿತ್ತು. ಜೂನ್ 7ರಿಂದ ಮಾನ್ಸೂನ್ ಸ್ಟಾರ್ಟ್ ಆಗ್ತಿತ್ತು. ಇನ್ನೂ ತನಕ ಮಳೆ ಇಲ್ಲ. ವಾಟರ್ ಲೆವೆಲ್ಸ್ ಕಡಿಮೆ ಆಗ್ತಾ ಇದೆ. ಇದ್ರ ಕಾರಣ ನಮ್ದು ಗ್ರೀನ್ ಕವರೇಜ್ ಇಲ್ಲ. ಎಲ್ಲೇನು ಗ್ರೀನ್ ಕವರೇಜ್ ಇದೆ, ಎಲ್ಲ ಗ್ರೀನ್ ಕವರೇಜ್ ಮುಗ್ದು ಹೋಗೈತೆ. ನಮಗೆ ಎಲ್ಲ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ಎಷ್ಟು ವಿನಂತಿ ಮಾಡ್ತೀನಿ ನಾನು, ಫ್ಯೂಚರ್ ತಮ್ಮದಿದೆ. ಫ್ಯೂಚರ್ ಈಸ್ ಫಾರ್ ದಿ ಯಂಗ್ ಜನ್ರೇಷನ್. ಈಗ ಹೇಳ್ತೀವಲ್ಲ, ಜನರೇಷನ್ ಝೆಡ್ ಇವ್ರದ್ದಿದೆ. ನಮ್ಮ ಮನೆ ಮುಂದೆ ಒಂದು 2 ಗಿಡ ಹಚ್ಚಿ, ಇಂಥ ಓಪನ್ ಸ್ಪೇಸಲ್ಲೇ ಒಂದೊಂದು ಗ್ರೂಪ್ ಮಾಡಿ. ಈಗ ಸಂಗೊಳ್ಳಿ ರಾಯಣ್ಣ ಕಾಲೇಜ್ ಸ್ಟೂಡೆಂಟ್ಸ್ ಬಂದಾರು, ಒಂದು ಶಾಲೆದ ಮಕ್ಕಳಿದ್ದಾರು. ಒಂದು ಸ್ಟೂಡೆಂಟ್ 1 ಗಿಡ ಹಚ್ಚಿದಂದರೆ ಲಕ್ಷಗಟ್ಟಲೆ ಆಗ್ತೈತಿ. ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗೋದು, ಕರೆಕ್ಟ್ ಟೈಮ್ಗೆ ಸಮರ್, ಮಾನ್ಸೂನ್, ವಿಂಟರ್ ಕರೆಕ್ಟ್ ಟೈಮ್ಗೆ ಆಗ್ಬೋದು. ನಾವು ನಮ್ಮ ಗ್ರೀನ್ ಕವರೇಜ್, ನಮ್ಮ ಫಾರೆಸ್ಟ್, ನಾವು ಸ್ವತಃ ಮನೆ ಹೆಂಗೆ ನೋಡ್ತೀವಿ ಹಂಗೆ ನೋಡಬೇಕು. ಗಾರ್ಡನ್ಸ್ ಇದೆ. ಈ ಕಾರ್ಪೊರೇಷನ್ನಿಂದ ಇವತ್ತು 1,000 ಟ್ರೀಸ್ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ ಇಲ್ಲೇ. ಈಗ ಯಾರಿಲ್ಲೇ ಸರೌಂಡಿಂಗ್ ಏರಿಯಾಸ್ ಯಾರದಾರೋ ಅವ್ರು ನೋಡಬೇಕು. ಮನೆ ಮುಂದೆ ನೀವು ಒಂದು ಪ್ಲಾಂಟ್ಗೆ ಹೆಂಗೆ ನೀರು ಹಾಕ್ತಿದ್ದಾರೆ, ಒಂದೊಂದು ಟ್ರೀಗೆ ನೀವು ತಮ್ಮ ಹೆಸರು ಹಚ್ಚಿ ಮತ್ತು ಅದು ನೋಡಿ ಹೆಂಗೆ ಬೆಳಿತೈತಿ. ಮತ್ತು ಅದು ಒಂದು ಟ್ರೀಗೆ ತಾವು ಹೆಸರು ತಮ್ಮದು ಇಟ್ಟಿದಂದರೆ ಒಂದು ಮಗಳ ತನಕ ತಾವು ಅದು ಗ್ರೋ ಆಗಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಸೊ ಇಟ್ ಈಸ್ ವೆರಿ ನೆಸಸರಿ, ಭಾಳ ಅವಶ್ಯಕತೆ ಇದೆ ಇವತ್ತು. ಪೂರ್ಣ ಜಗತ್ತಲ್ಲೇ ಇಂಡಸ್ಟ್ರಿಯಲೈಸೇಷನ್ ಹೆಚ್ಚಾಗಿದೆ, ಬೇರೆ ಬೇರೆ ಇದಾಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇರ್ತೈತಿ. ಈಗ ಇದು ಏರಿಯಾದಿಂದ ಈಗ ನಾವು ಒಂದು 3.5-4 ಕೋಟಿ ಹಚ್ಚಿದ್ದೇನೆ ಡೆವಲಪ್ಮೆಂಟ್ ಸಲುವಾಗಿ. ಅದ್ರ ಜೊತೆ ಇದು ಪ್ಲಾಂಟೇಶನ್ ಇರಬೇಕು. ನಾವು ಗ್ರೀನ್ ಕವರೇಜ್ ಇತ್ತಂದ್ರೆ ನಾವು ಒಂದು 10 ನಿಮಿಷ ಬಂತು, ನೀವು ಅಲ್ಲೇ ಇಲ್ಲೇ ನಿಂದರ್ರಿ ಮತ್ತು ಅಲ್ಲೇ ಕೊಂಡ್ರಿ ನೋಡಿ ಹೆಂಗೆ ತಮಗೆ ಕಾಣಿಸ್ತೈತಿ. ಯು ಫೀಲ್ ಪೀಸ್ಫುಲ್, ಸಿರಿಯನ್. ಹಂಗೆ ನಾವು ವಾತಾವರಣ ಪ್ರತಿ ಮನೆ ಮುಂದೆ, ಪ್ರತಿ ಗಾರ್ಡನ್ಗೆ, ಪ್ರತಿ ಓಪನ್ ಸ್ಪೇಸ್ಗೆ ನಾವು ಮಾಡಬೇಕು. ಸಸಿಗಳನ್ನು ನೆಟ್ಟು ಮರವಾಗಿ ಬೆಳೆಯುವವರೆಗೂ ಅವುಗಳನ್ನು ಸಂರಕ್ಷಿಸಬೇಕು. ಮರಗಳನ್ನು ಬೆಳೆಸುವುದರಿಂದ ಆಮ್ಲಜನಕ ಸಿಗುವುದರೊಂದಿಗೆ ಇನ್ನುಳಿದ ಜೀವಿಗಳಿಗೆ ಅದು ಆಸರೆಯಾಗುತ್ತದೆ. ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳಲು ಇದು ಪೂರಕವಾಗಿದೆ ಎಂದು ವಿದ್ಯಾರ್ಥಿ ಚನ್ನವೀರಯ್ಯ ತಿಳಿಸಿದರು. ಫಸ್ಟ್ ಮೇನ್ ರೀಸನ್ ಗಿಡ ಹಚ್ಚೋದಂತಂದ್ರೆ ನಮಗೆ ನೆರಳು ಸಿಗ್ತೈತಿ, ಅದರಿಂದ ಪ್ರಾಣಿಗಳಿಗೆ ಆಹಾರ ಸಿಗುತ್ತೆ, ಮತ್ತು ಅದರಿಂದ ಆಕ್ಸಿಜನ್ ಪ್ರೊಡಕ್ಷನ್ ಆಗ್ತೈತಿ. ಆಕ್ಸಿಜನ್ ಜಾಸ್ತಿ ಇತ್ತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಕಡಿಮೆ ಆಗ್ತೈತಿ, ಮತ್ತು ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗ್ತೈತಿ. ಮಳೆ ಅದರಿಂದ ಮೋಡಗಳ ನಿಲ್ತಾವ, ಒಂದೇ ಪ್ಲೇಸ್ ಒಳಗೆ ನಿಂತು ಮಳೆ ಜಾಸ್ತಿ ಆಗ್ತೈತಿ. ಅದಕ್ಕೆ ವೆಸ್ಟರ್ನ್ ಘಾಟ್ಸ್ ಒಳಗೆ ಮಳೆ ಜಾಸ್ತಿ ಐತಿ ಕಂಪೇರ್ ಟು ಬಯಲುಸೀಮೆ.
ಈ ಸಂದರ್ಭದಲ್ಲಿ ನಗರ ಸೇವಕ ಶ್ರೇಯಸ್ ನಾಕಾಡಿ ರಾಠೋಡ್, ಮಹಾನಗರ ಪಾಲಿಕೆ AEE ಹನುಮಂತ್ ಕಲಾದಗಿ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ಶಾಲಾ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakvadi, Belagavi.